ಸಿಂಗಲ್ ಇಡ್ಲಿ ಒಂದು ವಡೆ ಕೊಡಿ ಸರ್. ಡಿಪ್ ಮಾಡಲ ಸಪ್ರೇಟ್ ಕೊಡಲ? ಏನು ಸರ್ ವಿಶೇಷ? ಘಮ ಘಮ ಅಂತ ಇದೆ ಸಾಂಬಾರು. ಸೊ ನಾನು ಆರ್ಡರ್ ಮಾಡಿದಂಥ ಪೂರಿ ಸಾಗು ರೆಡಿಯಾಗಿದೆ. ಅದ್ಭುತವಾದ ಒಂದು ಸಾಗು ನಾನು ನೋಡ್ತಾ ಇದ್ದೆ. ಫುಡ್ ಪ್ಯಾರಡೈಸ್ ಟಿವಿ ಇವತ್ತು ಹೊಸಕೋಟೆಯಲ್ಲಿ ಎಲ್ಲರೂ ಬಿರಿಯಾನಿ ಫೇಮಸ್ಸು ಅಂತಾರೆ. ವೆಜ್ಜಿಗೆ ಬ್ರೇಕ್ಫಾಸ್ಟ್ಗೆ ಒಂದು ಫೇಮಸ್ ಜಾಗ ಇದೆ. ಆ ಜಾಗ ಸತ್ಯ ಕರ್ಕೊಂಬಂದಿದ್ರೆ. ಸತ್ಯ ಯಾವುದಿದು? ಇದೊಂದು ಹಿಡನ್ ಸ್ಪಾಟು. ನಮ್ಮ ಫ್ರೆಂಡ್ ಅವಿನಾಶ್ ಬೆನ್ನೂರು ಅವರು ರೆಕಮೆಂಡ್ ಮಾಡಿದ್ರು. ಸೊ ಮನೆಯಲ್ಲೇ ಸೂಪರ್ ಆಗಿರುವಂಥ ಬ್ರೇಕ್ಫಾಸ್ಟ್ ಮಾಡ್ತಾರೆ. ಸಖತ್ ಓಮ್ಲಿ ಆಗಿರುತ್ತೆ. ಹೋಗಿ ಒಂದು ಎಪಿಸೋಡ್ ಮಾಡಿ ಅಂತ ನಮಗೆ ಹೇಳಿದ್ರು. ಪರ್ಮಿಷನ್ ಅವರೇ ಕೊಡಿಸಿ ನಾವು ಈಗ ಮತ್ತೆ ಬಂದವ್ರಿಗೆ ನಮ್ಮ ಚಾನಲ್ ಬಗ್ಗೆ ತಿಳಿಸ್ಕೊಟ್ಟು ವೀಡಿಯೋನ ಶೂಟ್ ಮಾಡೋಕ್ಕೆ ಪರ್ಮಿಷನ್ ತೊಗೊಂಡಿದ್ದೀವಿ. ಹೌದು. ಸೊ ನನಗೇನು ಎಕ್ಸ್ಪೆಕ್ಟೇಷನ್ ಇದೆ. ತುಂಬ ಜನ ಇದ್ದಾರೆ. ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಎಷ್ಟಾಗುತ್ತೋ ಅಷ್ಟು ನೀಟಾಗೆಲ್ಲ ಒಂದು ಕ್ಯಾಪ್ಚರ್ ಮಾಡಿ ತೋರಿಸೋಣ ಇವ್ರಿಗೆ. ಹೌದು. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ದೀರಾ ನೋಡಿ. ಆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಜೊತೆ ಈಗ ಹೋಟೆಲ್ ಮಾಲೀಕರಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್ ತಮ್ಮ ಹೆಸರು? ಚಂದ್ರಶೇಖರಪ್ಪ. ಹೋಟೆಲ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಹೇಳಿ ಸರ್. ಯಾವಾಗ ಸ್ಟಾರ್ಟ್ ಆಯಿತು? ಸ್ಟಾರ್ಟ್ ಆಯಿತು 9 ವರ್ಷ ಆಗೋಯ್ತು. 9 ವರ್ಷ. ಏನೆಲ್ಲ ಸಿಗುತ್ತೆ ನಿಮ್ಮ ಹೋಟ್ಲಲ್ಲಿ? ರೆಗ್ಯುಲರ್ ಆಗಿ ಇಡ್ಲಿ, ವಡೆ, ಪೂರಿ, ಉಪ್ಪಿಟ್ಟು, ಕೇಸರಿಬಾತ್ ಇರುತ್ತೆ. ರೈಸ್ ಡೈಲಿ ಒಂದೊಂದು ಇರುತ್ತೆ. ಏನು ಸ್ಪೆಷಲ್ ಸರ್ ಇಲ್ಲಿ? ಸ್ಪೆಷಲ್ ಏನಿಲ್ಲ, ನಾರ್ಮಲ್. ಏನು ನಮ್ದು ಆರ್ಟಿಫಿಷಿಯಲ್ ಏನಿಲ್ಲ. ನಮ್ದು ಗಣೇಶ್ ಭವನ್ ಅಂತ ಹೋಟ್ಲ್ ಇತ್ತು 25 ವರ್ಷದಿಂದ. ನಮ್ಮ ಬ್ರದರ್ ಇವನು. ಅಲ್ಲಿ ಈಗ ಯಾರಿಗೂ ಬೇರೆಯವರು ಸೇಲ್ ಮಾಡ್ತು. ನಾನು ಇದು ಸ್ವಂತ ಮನೇಲಿ ಮಾಡ್ಕೊಂಡೆ. ಅದು 7ರಿಂದ 10ವರೆ ಲಾಸ್ಟ್. ಮತ್ತೆ ಬ್ರೇಕ್ಫಾಸ್ಟ್ ಮಾತ್ರ? ಬ್ರೇಕ್ಫಾಸ್ಟ್ ಬೆಳಿಗ್ಗೆ ಮಾತ್ರ. ಡೈಲಿ ಸಿಗುತ್ತೆ ಇದೆಲ್ಲ? ಡೈಲಿ ಅಂದರೆ ಎಲ್ಲಾದರೆ ರಜೆ ಬೇಕಾದರೆ ಮನೆಗೆ ಊರಿಗೆ ಹೋಗ್ಬೇಕಾದ್ರೆ ಈಗ ನೆಕ್ಸ್ಟ್ 3 ದಿನ ರಜೆ ಇದೆ. ಹೌದು. ಬೋರ್ಡ್ ಹಾಕಿದ್ರು. ಹೌದೌದು. ಆಮೇಲೆ ಸೋಮವಾರ ಮೆಂತ್ಯ ಬಾತು, ಮಂಗಳವಾರ ಬಿಸಿಬೇಳೆ ಬಾತು, ಚಿತ್ರಾನ್ನ, ಬುಧವಾರ ಟೊಮೆಟೊ ಬಾತು, ಗುರುವಾರ ವೆಜಿಟೇಬಲ್ ಪಲಾವು, ಆಮೇಲೆ ಶುಕ್ರವಾರ ಖಾರ ಪೊಂಗಲ್ಲು, ಚಿತ್ರಾನ್ನ, ಶನಿವಾರ ಟೊಮೆಟೊ ಬಾತು, ಭಾನುವಾರ ಪಲಾವು. ಈ ಐಟಮ್ ಖಾಲಿ ಆದರೆ ರವೆ ಇಡ್ಲಿ ಮಾಡ್ತೀನಿ. ರವೆ ಇಡ್ಲಿ, ವೆಜ್ ಪಲಾವು, ಚಿತ್ರಾನ್ನ ನೆಕ್ಸ್ಟ್ ಮಾಡ್ತೀನಿ. ಟೋಟ್ರಲ್ಲಿ 10ವರೆ 11 ಲಾಸ್ಟ್. ಅದ್ಮೇಲೆ ಮಾಡಲ್ಲ. ಎಲ್ಲ ದಿನ ರಜೆ ಅಂತ ಯಾವುದೂ ಇಲ್ಲ. ವೀಕ್ಲಿ ಆಫ್ ಇಲ್ಲ. ಇಲ್ಲ ಊರಿಗೆ ಹೋದರೆ ಈಗ ನಾಡು ನಮ್ಮ ತಂದೆದು ಕಾರ್ಯ ಇದೆ, ಊರಿಗೆ ಹೋಗ್ತೀನಿ. ಮಗಳ ಮನೆ ಫಂಕ್ಷನ್ ಆದರೆ ನಮ್ಮ ಸಹ ಊರಿಗೆ ಹೋಗ್ತೀನಿ. ರೆಗ್ಯುಲರ್ ರಜೆ ಇಲ್ಲ. ವೀಕ್ಲಿ ಆಫ್ ಅಂತ ಏನಿಲ್ಲ. ಅಡ್ರೆಸ್ಸು ಸರ್ ಇದಕ್ಕೆ? ಅಡ್ರೆಸ್ಸು ರಾಘವೇಂದ್ರ ಸ್ವಾಮಿ ನಿಯರ್ ರಾಘವೇಂದ್ರ ಚಂದ್ರ ತಿಂಡಿ ಮನೆ, ನಿಯರ್ ರಾಘವೇಂದ್ರ ಮಠ, ಬ್ರಾಹ್ಮಣರ ಬಿಗಿ, ಹೊಸಕೋಟೆ. ಎಷ್ಟಿದೆ ಇಡ್ಲಿ ವಡೆ ಪ್ಲೇಟ್? ಒಂದು ರೇಟು? 3 ಇಡ್ಲಿ 1 ವಡೆ 50. 2 ಇಡ್ಲಿ 1 ವಡೆ 40. ರೈಸ್ ಎಲ್ಲ 50. ಚೌಚೌಬಾತು 50. ಉಪ್ಪಿಟ್ಟು ಕೇಸರಿಬಾತ್ 30. ಪೂರಿ 3 ಪೂರಿ 40. ಎಷ್ಟು ವೆರೈಟಿ ಇದೆ ಇಲ್ಲಿ? ಇಡ್ಲಿ, ವಡ, ಉಪ್ಪಿಟ್ಟು, ಕೇಸರಿಬಾತು, ರೈಸ್ ಬಾತು, ಪೂರಿ ಸಾರು, ಕೇಸರಿಬಾತ್, ಖಾರ ಬಾತ್. ರೆಗ್ಯುಲರ್ ಆಗಿ ಯಾವಾಗ ಸಿಗುತ್ತೆ? ರೈಸ್ ಮಾತ್ರ ಡಿಫ್ರೆಂಟ್ ಇದೆ. ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರಿ.
ಸರ್ ಒಂದು ಸಿಂಗಲ್ ಇಡ್ಲಿ ಒಂದು ವಡೆ ಡಿಪ್ ಮಾಡಿಕೊಡಿ, ಸಾಂಬಾರು ಡಿಪ್. ಏನು ಸರ್ ವಿಶೇಷ? ಘಮ ಘಮ ಅಂತ ಇದೆ ಸಾಂಬಾರು. ಸಾಂಬಾರು ನಮ್ಮದೆಲ್ಲ ರುಬ್ಬಿಯೇ ಮಾಡೋದು. ಹಾಂ 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 ಹಾಂ. ಸೊ ಬಿಸಿ ಬಿಸಿ ಸಾಂಬಾರು ಜೊತೆ ಇಡ್ಲಿ ಮತ್ತು ಒಂದು ವಡೆ ತೊಗೊಂಡಿದ್ದೀನಿ. ಫುಲ್ ಸಾಂಬಾರು ಡಿಪ್ಪು ಹತ್ತಿರದಿಂದ ತೋರಿಸ್ತೀನಿ. 2 ಪ್ಲೇಟ್ ಕೊಡ್ತಾರೆ, ಯಾಕಂದರೆ ಈ ಥರ ಫುಲ್ಲು ಸಾಂಬಾರು ಡಿಪ್ ಮಾಡಿದಾಗ ಫುಲ್ ಬಿಸಿ ಇರುತ್ತೆ. ಬನ್ನಿ ಹತ್ತಿರದಿಂದ ಯಾವ ಥರ ಸಾಂಬಾರಿದೆ, ಯಾವ ಥರ ಇಡ್ಲಿ ಇದೆ ಅಂತ ತೋರಿಸ್ತೀನಿ. ಸಾಂಬಾರು ಅಂತೂ ನೋಡಿ ಯಾವ ಥರ ಇದೆ ಅಂತ. ಇಲ್ಲೇ ರುಬ್ಬಿ ಮಾಡ್ತಾರೆ ಸಾಂಬಾರನ್ನ. ಅಲ್ಲಿ ಕಲಿಸ್ತಾ ಇದ್ದರು, ಆ ಕಲಿಸ್ತಾ ಇರ್ಬೇಕಾದ್ರೆ ಆ ಪರಿಮಳ ಘಮ ಸಾಂಬಾರ್ದು ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾಯಿತ್ತು. ಅದೇನು ನೋಡಿದ್ರಿ ಅದ್ರದ್ದು 2 ದೊಡ್ಡ ಪಾತ್ರೆಯಲ್ಲಿ 2 ಸಾಂಬಾರು ಮಾಡ್ತಾರಂತೆ. ಆಲ್ರೆಡಿ 1.5 ಖಾಲಿ ಆಗಿಬಿಟ್ಟಿದೆ. ಸೊ ಈಗ ಇದ್ದಿದ್ದು ಸ್ವಲ್ಪ ತೋರಿಸಿದ್ರು. ಸೊ ಇಡ್ಲಿನೂ ಅಷ್ಟೇ ಬರ್ತಾನೆ ಇರ್ತದೆ, ಬ್ಯಾಚ್ ವೈಸ್ ಇಡ್ಲಿ ಬರ್ತಾನೆ ಇರುತ್ತೆ. ಯಾವ ಥರ ಇದೆ ಇಡ್ಲಿ, ಹಂಗೆ ಅಂದರೆ ಹಂಗೆ ಕಟ್ಟಾಗಿಬಿಡ್ತಾ ಇದೆ. ಬಾ ಸೂಪರ್. ಫಸ್ಟು ಈ ಸಾಂಬಾರು ಜೊತೆನೇ ಫುಲ್ಲು ಮುಣಗಿಸಿ ಎತ್ತಿ ಚೆನ್ನಾಗಿ ಸಾಂಬಾರು ಇಡ್ಲಿ ಕೂಡಿಸಿ ಆಮೇಲೆ ನಾನು ಟೇಸ್ಟ್ ಮಾಡ್ತೀನಿ. ಈಗ ಬಾಯಲ್ಲಿ ಇಟ್ಟಿದ ತಕ್ಷಣ ಸಾಂಬಾರು ಸಿಕ್ಕಾಪಟ್ಟೆ ಸೂಪರಾಗಿದ್ದಾರೆ. ಸಾಂಬಾರು ಅಂತೂ ಅಲ್ಟಿಮೇಟ್. ಆ ಇಡ್ಲಿನೂ ಅಷ್ಟೇ. ಸದ್ಯ ತಿನ್ನಲೇಬೇಕು ನೀನಿದು. ನೀನಂತೂ ಭಾರಿ ಇಷ್ಟಪಟ್ಬಿಡ್ತೀಯ ಇದನ್ನು. ಸಾಂಬಾರು ಕೆಲವು ಕಡೆ ತಿಂತೀವಿ ನಾವು, ಇದು ಸಾಂಬಾರು ಸೂಪರ್. ಈ ಥರ ಬೆಳಗ್ಗೆನೇ ಒಂದು 3 ಇಡ್ಲಿ 4 ಇಡ್ಲಿ ಒಂದು ವಡೆ ತಿಂದ್ಬಿಟ್ರೆ ಸಾಕು, ಸೂಪರಾಗಿರುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಇಷ್ಟ ಆಯಿತು. ಬಾಯಲ್ಲಿ ತಿಂತಾಯಿದ್ರೆ ಹಾಗೆ ಅದನ್ನು ಇಟ್ಕೊಂಡ್ರೆ ಆ ಸಾಂಬಾರು ಜೊತೆ 2 ಹಾಗೆ ಕರಗೋಗ್ಬಿಡುತ್ತೆ. ಅದು ಒಳ್ಳೆ ಇಡ್ಲಿ ಒಳ್ಳೆ ಸಾಂಬಾರು. ಯಾರೋ ಇಡ್ಲಿ ಇಷ್ಟ ಇಲ್ಲದಿರೋರು ಬಂದಿಲ್ಲ ಒಂದ್ಸಲ ಇಡ್ಲಿ ತಿಂದ್ಬಿಟ್ರೆ ಖಂಡಿತ ಇಷ್ಟಪಟ್ಬಿಡ್ತೀರ. ಅದಾದಮೇಲೆ ವಡೆ, ಉದ್ದಿನ ವಡೆ, ಒಂದು ಉದ್ದಿನ ವಡೆ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಉದ್ದಿನ ವಡೆ ಇರುತ್ತೆ. ಸೊ ಉದ್ದಿನ ವಡೆನೂ ಅಷ್ಟೇ ಒಂದು ಒಳ್ಳೆ ಸನ್ರಿಚ್ ಆಯಿಲ್ ಯೂಸ್ ಮಾಡಿನೇ ಇದು ಮಾಡ್ತಿದ್ರು, ಕರಿತಾಯಿದ್ರು ಅದನ್ನು. 2 ಸ್ಪೂನಲ್ಲಿ ಹಿಂಗೆ ಅಂದ ತಕ್ಷಣ ಕಟ್ಟಾಗೋಯ್ತು ಅದನ್ನು. ಚೆನ್ನಾಗಿ ಸಾಂಬಾರು ಕುಡಿದಿದೆ. ವಡೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಚಟ್ನಿಯಲ್ಲೂ ಒಂದು ಸ್ವಲ್ಪ ಅದ್ಕೊಂಡು ಚಟ್ನಿ ಸೂಪರಾಗಿದೆ ಇವರು. ಚಟ್ನಿನೂ ಸೂಪರಾಗಿದೆ ಇವರು. ಏನೋ ಅಂದ್ಕೊಂಡೆ ಚಟ್ನಿನ. ಸೂಪರ್ 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 ಸೂಪರ್. ಅದ್ಭುತ 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 ಸೂಪರ್. ಇದು ಖಾಲಿ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನೊಂದು ಯಾವುದಾದ್ರೂ ಒಂದು ಐಟಮ್ ತೊಗೊಳ್ತೀನಿ, ಅದ್ರ ಜೊತೆ ಸಿಗ್ತೀನಿ. ಸೊ ನಾನು ಆರ್ಡ್ರ್ ಮಾಡಿದಂಥ ಪೂರಿ ಸಾಗು ರೆಡಿಯಾಗಿದೆ. ಅದ್ಭುತವಾದ ಒಂದು ಸಾಗು ನಾನು ನೋಡ್ತಾ ಇದ್ದೆ. ಸೊ ಸೂಪರಾಗಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದ್ದಾರೆ, ಜೊತೆಗೆ ಚಟ್ನಿ. ಸೊ ನೋಡಿ ಯಾವ ಥರ ಇದೆ ಅಂತ ಪೂರಿ. ಸೊ 2 ಪೂರಿ ಒಂದು ಪ್ಲೇಟ್ಗೆ, ಸಖತ್ ಸಾಫ್ಟ್ ಪೂರಿ, ಒಳ್ಳೆ ಎಣ್ಣೆಯಲ್ಲಿ ಮಾಡ್ತಾರೆ. ನಾನೀಗ ಇದನ್ನು ಮುರಿದು ಫಸ್ಟು ಸಾಗುನಲ್ಲಿ ಸ್ವಲ್ಪ ಸೇರಿಸಿ ತೊಗೊಂಡ್ಬಿಡ್ತೀನಿ. ಓಹೋ, ಧೂಳು ದಮ್ಮಾಗ ಸಾಗು ಇದು. ಅಲ್ಟಿಮೇಟ್ ಸಾಗು. ಸ್ವಲ್ಪ ಚಟ್ನಿ ನಾನು ಟ್ರೈ ಮಾಡ್ಬಿಡ್ತೀನಿ. ಪೂರಿ ಸಾಗುನೇ ಒಳ್ಳೆ ಕಾಂಬಿನೇಷನ್ನು. ಚಟ್ನಿ ಇಡ್ಲಿಗೆ ಸಖತ್ತಾಗಿರುತ್ತೆ ಅಂತ ನಂದು ಒಂದು ಫೀಲಿಂಗು. ತೊಗೊತೀನಿ. ಮತ್ತು ಇಡ್ಲಿನೂ ನನಗೆ ಸಾಂಬಾರು ತುಂಬ ಇಷ್ಟ. ನಾನು ಇಡ್ಲಿ ಎಲ್ಲಿ ನೋಡಿದ್ರು ಬಿಡೋದಿಲ್ಲ. ಆಹಾ, ನಮ್ಮ ಫ್ರೆಂಡ್ ರೆಕಮೆಂಡ್ ಮಾಡಿದ್ದಕ್ಕೂ ನಾವು ಹುಡ್ಕೊಂಬಂದು ಕಷ್ಟಪಟ್ಟು ಪರ್ಮಿಷನ್ ತೊಗೊಂಡು ಈ ವಿಡಿಯೋನ ಶೂಟ್ ಮಾಡ್ತಾಯಿದ್ದೀವಿ. ಸೊ ನೀವು ಇಲ್ಲಿ ವಿಸಿಟ್ ಮಾಡಿದ್ರೆ ಸ್ವಲ್ಪ ತಾಳ್ಮೆಯಿಂದ ಇರಿ. ತುಂಬ ಚಿಕ್ಕ ಜಾಗ, ಬಂದು ಅರ್ಜೆಂಟ್ ಮಾಡೋದು
ಬೇಜಾರು ಮಾಡ್ಕೊಳೋದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದ್ಭುತವಾಗಿ ಕೆಲಸ ಮಾಡ್ತಾಯಿದ್ದಾರೆ. ನನಗೆ ಈ ಸಾಗು ತಿಂದಾಗೆ ಅರ್ಥ ಆಗೋಯಿತು. ಧೂಳ್ ಧಮ್ಮಕ ಸಾಗು ಇದು. ಸೊ ಇದೊಂದು ಹಿಡನ್ ಸ್ಪಾಟು. ಸೊ ಹಿಡನ್ ಸ್ಪಾಟ್ ಥರನೇ ಇದನ್ನು ಟ್ರೀಟ್ ಮಾಡಿ ಬಂದರೆ ತಾಳ್ಮೆಯಿಂದ ಕಾದು ತಗೊಂಡು ತಿಂದು ತೃಪ್ತಿಯಿಂದ ಹೋಗ್ಬೋದು, ಅದಂತೂ ಗ್ಯಾರಂಟಿ. ಇತ್ತೀಚೆಗೆ ಹೊಸಕೋಟೆಯಲ್ಲಿ ತುಂಬ ದೊಡ್ಡ ಬ್ರ್ಯಾಂಡ್ಸು ಬರ್ತಾಯಿದ್ದಾರೆ. ಇರೋ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡ್ತಾಯಿದ್ದಾರೆ. ಬಟ್ ಇವರು ಹಿಸ್ಟ್ರಿ ನಾವು ಹೇಳೋದಾದರೆ ಗಣೇಶ್ ಭವನ್ ಅಂತ ತುಂಬ ಹಿಂದೆ ಇತ್ತಂತೆ. ಅದನ್ನು ಇವರು ಸೇಲ್ ಮಾಡಿ ಈಗ ರೀಸೆಂಟಾಗಿ ಒಂದು 9 ವರ್ಷದಿಂದ ಮನೇಲಿ ಸ್ಟಾರ್ಟ್ ಮಾಡಿರೋಂಥ ಜಾಗ ಇದು. ಧೂಳ್ ಧಮ್ಮಕ ಪ್ಲೇಸು. ವೆಜ್ ಲವರ್ಸು ಖಂಡಿತ ವಿಸಿಟ್ ಮಾಡಿ. ಈಗ ನಾನು ಈ ಪೂರಿ ಮುಗಿಸ್ಬಿಟ್ಟು ನಿಮಗೆ ನನ್ನ ಫೇವ್ರೆಟ್ ಒಂದು ಇಡ್ಲಿ ವಡೆ, ಇಲ್ಲಾಂದರೆ ಬರೀ ಸಿಂಗಲ್ ಇಡ್ಲಿ ಸಾಂಬಾರು ಡಿಪ್ ತೊಗೊತೀನಿ. ಮತ್ತು ರವೆ ಇಡ್ಲಿ ರೆಡಿ ಆಗ್ತಾಯಿದೆ, ಅದನ್ನು ನಿಮಗೆ ತೋರಿಸ್ತೀವಿ, ನೋಡ್ತಾ ಇರಿ. ಖಾರ ಬಾತು ಮತ್ತು ಕೇಸರಿ ಬಾತು ವಿಶೇಷನಾ ಸರ್ ಇದು? ಪೈನಾಪಲ್ ಕೇಸರಿ ಬಾತು, ಹಾಂ ಹಾಂ, ಖಾರ ಬಾತ್ ತರಕಾರಿ ಹಾಕಿ ಮಾಡೋದು. ಓಕೆ, ತಿಂದರೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಹೌದು ಕೊಡಿ ಸರ್. ಜಾಸ್ತಿ ವೆರೈಟಿ ಐಟಮ್ ಇರೋದ್ರಿಂದ ಸ್ವಲ್ಪ ಅರ್ಧನೇ ಹಾಕ್ಸ್ಕೊಂಡೆ. ಕೇಸರಿ ಬಾತು ಮತ್ತು ಖಾರ ಬಾತ್ ಎರಡೂ ಹಾಕ್ಕೊಂಡೆ. ಕೇಸರಿ ಬಾತ್ ಕಲರು ಮತ್ತು ಖಾರ ಬಾತ್ ಹತ್ತಿರದಿಂದ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟಿಗೆ ಕೇಸರಿ ಬಾತು ನೋಡಿ, ಸೂಪರಾಗಿದೆ. ಪೈನಾಪಲ್ಲು ನಿಮಗೆ ಕಾಣಿಸ್ತಾ ಇರ್ಬೋದು, ಪೈನಾಪಲ್ಲು ಚೂರು ಪೀಸ್ ಎಲ್ಲನೂ ಕಾಣಿಸ್ತಾ ಇರ್ಬೋದು, ಜೊತೆಯಲ್ಲಿ ದ್ರಾಕ್ಷಿ ಎಲ್ಲನೂ. ಕೇಸರಿ ಬಾತ್ ಅಂದರೆ ಈಗಿರಬೇಕು. ಸೊ ಗೋಡಂಬಿ, ದ್ರಾಕ್ಷಿ, ಪೈನಾಪಲ್ಲು ಎಲ್ಲ ಮಿಕ್ಸ್ ಆಗಿದೆ. ಓಹೋ, ಪೈನಾಪಲ್ ಫ್ಲೇವರು ಸೂಪರ್. ಜೊತೆಯಲ್ಲಿ ಪೈನಾಪಲ್ಲು, ದ್ರಾಕ್ಷಿ, ಗೋಡಂಬಿ, ಸಣ್ಣ ರವೆ, ಎಷ್ಟು ಬೇಕೋ ಅಷ್ಟೇ ಸ್ವೀಟ್ ಇದೆ. ಮಕ್ಕಳಿಗೂ ಸ್ವೀಟ್ ಇಲ್ಲ, ಇದು ಚೆನ್ನಾಗಿದೆ. ಬರೀ ಫ್ಯಾಮಿಲಿಯವರೇ ನಡೆಸ್ತಾ ಇರೋದಿದ್ದು. ಒಂದು ಪುಟ್ಟ ಜಾಗದಲ್ಲಿ ತುಂಬ ಚೆನ್ನಾಗಿದೆ. ಒಳ್ಳೆ ಬ್ರೇಕ್ಫಾಸ್ಟ್ ಈ ಹೊಸಕೋಟೆ ಈ ಒಂದು ಜಾಗಕ್ಕೆ. ಬಟ್ ಯಾವುದು ಮೇನ್ ರೋಡ್ ಇಲ್ಲ, ಒಂದು ಸಣ್ಣ ಗಲ್ಲಿ ರೋಡಲ್ಲೇ. ಕಾರೆಲ್ಲ ಬರೋ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಒಂದು 2 ವೀಲರನ್ನು ಬಂದರೆ ತಿನ್ಕೊಂಡು ಮಜಾ ಮಾಡ್ಬೋದು. ಅದಾದಮೇಲೆ ಖಾರ ಬಾತು ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಒಳ್ಳೆ ತರಕಾರಿ ಎಲ್ಲ ಜಾಸ್ತಿನೇ ಹಾಕಿದ್ದಾರೆ, ಕಾಣಿಸ್ತಾ ಇರ್ಬೋದು. ಕ್ಯಾರೆಟ್ ಆಗಿರ್ಬೋದು ನಿಮಗೆ. ಅದಾದಮೇಲೆ ಈ ಕಡಲೆಕಾಳು ಮತ್ತು ಉದ್ದಿನಕಾಳು ಎಲ್ಲ ಕಾಳೆಲ್ಲ ಜಾಸ್ತಿ ಹಾಕಿದ್ದಾರೆ. ಸೊ ಕ್ಯಾರೆಟ್ ಎಲ್ಲ ತುರಿದು ಹಾಕಿರೋದು. ಜೊತೆಯಲ್ಲಿ ನೋಡಿ ಒಂದು ಸ್ಪೂನಲ್ಲಿ ತೊಗೊಂಡ್ರೆ ಜೊತೆಲಿ ಎಲ್ಲ ಮಿಕ್ಸ್ ಯಾವ ಥರ ಸಿಗುತ್ತೆ ಅಂತ. ಬಾ, ಸೂಪರ್. ಜೊತೆಲಿ ಸಿಗೋ ಕಾಳು ಆಗಿರ್ಬೋದು, ಖಾರವಾಗಿ ಚೆನ್ನಾಗಿದೆ. ಪಕ್ಕ ಖಾರ ಬಾತ್ ಇದು, ಅಥೆಂಟಿಕ್ ಖಾರ ಬಾತು. ಕೇಸರಿ ಬಾತು ಅಷ್ಟೇ, ಇದು ಅಷ್ಟೇ ಸೂಪರ್. ಯಾವುದು ಚಟ್ನಿನೂ ಬೇಡ, ಏನೂ ಬೇಡ, ಆರಾಮಾಗಿ ಇದನ್ನು ತಿನ್ಕೊಂಡ್ಬಿಡ್ಬೋದು. ಹಾಗೆ ಖಾರವಾಗಿ ಚೆನ್ನಾಗಿದೆ. ಎರಡು ಕಾಂಬಿನೇಷನ್ನು ಸೂಪರ್. ಮತ್ತು ಮೆಂತ್ಯ ಬಾತು ಡೈಲಿ ಒಂದೊಂದು ಬಾತ್, ರೈಸ್ ಬಾತ್ ಸಿಗುತ್ತೆ. ಸೊ ಯಾವ ಥರ ಇದೆ ನೋಡಿ. ಒಳ್ಳೆ ಪರಿಮಳ ಬರ್ತಾಯಿತ್ತು. ದೊಡ್ಡ ಪಾತ್ರೆನಲ್ಲಿ ಮಾಡಿದರು. ಸೊ 10:30ವರೆಗೂ ಲಾಸ್ಟು ಕಂಪ್ಲೀಟ್ ಆಗೋಗುತ್ತೆ. ಸೊ ಬಂದರೆ ಜಲ್ದಿ ಸಿಗುತ್ತೆ. ಸೊ ನೋಡಿ ಯಾವ ಥರ ಇದೆ. ಮೃದುವಾದ ರೈಸ್ ಬಾತು, ವಾಹ, ನನಗೆ ಆ ಮಾಯ್ಶ್ಚರ್ ನೋಡ್ದೇ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾಯಿದೆ. ನೋಡಿ ಯಾವ ಥರ ಇದೆ ಮೆಂತ್ಯ ಬಾತು. ಬೆಂಗಳೂರಿನಲ್ಲಿ ತುಂಬ ಕಡೆ ಇದೇ ಥರ ರೈಸ್ಗೆ ಮಶ್ರೂಮ್ ಹಾಕ್ಬಿಟ್ಟು ಮಶ್ರೂಮ್ ಬಿರಿಯಾನಿ ಅಂತಾರೆ. ಬಟ್ ಇದು ಸೂಪರ್ ಆಗಿರುವಂಥ ಮೆಂತ್ಯ ಬಾತು ಅಲ್ಟಿಮೇಟ್ ಗುರು. ಸಖತ್ ಫ್ಲೇವರ್ಫುಲ್ ಆಗಿದೆ. ಸ್ವಲ್ಪ ಚಟ್ನಿ ಹಾಕ್ಕೊತೀನಿ. ಚಟ್ನಿ ಜೊತೆ ಅಂತೂ ಇನ್ನೂ ಅದ್ಭುತವಾಗಿದೆ. ಧೂಳ್ ಧಮ್ಮಕ ಬ್ರೇಕ್ಫಾಸ್ಟು. ನಾನು ಪೂರಿ ಸಾಗುನೂ ತುಂಬ ಇಷ್ಟಪಟ್ಟೆ. ಈಗ ಈ ಒಂದು ಮೆಂತ್ಯ ಬಾತು ಅಲ್ಟಿಮೇಟ್ಗಳು, ಧೂಳ್ ಧಮ್ಮಕ. ಖಂಡಿತ ನೀವು ಬಂದಾಗ ಮೆಂತ್ಯ ಬಾತ್ ಇದ್ದರೆ ಖುಷಿಪಟ್ಟು ತೊಗೊಳ್ಳಿ, ಇಷ್ಟಪಡ್ತೀರ. ಸಮಾಧಾನವೂ ಆಗುತ್ತೆ, ಅದರ ಸೇಮ್ ಟೈಮ್ ರುಚಿಯಾಗಿರುತ್ತೆ. ಕ್ಲಾಸಿಕ್. ಇದು ಮುಗಿಸ್ಬಿಟ್ಟು ನೆಕ್ಸ್ಟು ನಮ್ಮ ಒಂದು ರವೆ ಇಡ್ಲಿ ರೆಡಿ ಆಗ್ತಾಯಿದೆ. ಅದಕ್ಕೆ ಸಪ್ರೇಟ್ ಸಾಗುನೂ ಮಾಡ್ತಾರೆ. ಎರಡೂ ಬಿಸಿ ಬಿಸಿ ರೆಡಿ ಆಗ್ತಾಯಿದೆ, ತೊಗೊಂಡು ಸಿಗ್ತೀನಿ. ನಮಗೂ ಒಂದು ಸಿಂಗಲ್ ಕೊಡ್ತೀನಿ.
ತುಂಬ ಕ್ವಿಕ್ಕಾಗಿ ಮುಗಿಸ್ಬಿಡ್ತೀವಿ, ಯಾಕಂದರೆ ಜನ ಜಾಸ್ತಿ ಬರ್ತಾಯಿದ್ದಾರೆ. ಪಾರ್ಸಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಹೋಗ್ತಾ ಇದೆ. ನೋಡಿ ಸೂಪರಾಗಿರುವಂಥ ರವೆ ಇಡ್ಲಿ. ಸೊ ಇದಕ್ಕೆ ಆಲೂಗಡ್ಡೆ ಸಾಗು ಕೊಡ್ತಾರೆ. ಮೃದುವಾಗಿ ಸಖತ್ತಾಗಿರೋ ಮೊಸರು ಹಾಕಿ ಮಾಡ್ತಾರೆ. ಸೊ ಡಿಪ್ ಮಾಡಿಬಿಡೋಣ ಸಾಗುನಲ್ಲಿ. ನೋಡಿ ಯಾವ ಥರ ಇದೆ, ಫುಲ್ ಬಿಸಿ ತಿನ್ಬಿಡ್ತೀನಿ. ಅಲ್ಟಿಮೇಟ್. ಮಿಸ್ ಮಾಡಿಬಿಡಿ. ನಾವು ತೋರಿಸಿರೋ ಎಲ್ಲ ಡಿಶಸ್ಸು, ಎಸ್ಪೆಷಲಿ ರವೆ ಇಡ್ಲಿ, ಗಟ್ಟಿ ಚಟ್ನಿ ಜೊತೆ ತಿಂತಾಯಿದ್ದೀನಿ. ಕ್ಲಾಸಿಕ್ ಟೇಸ್ಟ್. ಮಿಸ್ ಮಾಡೋಕ್ಕೆ ಹೋಗಬೇಡಿ ಈ ಜಾಗನ. ಸೊ ಇದು ಮುಗಿಸ್ಬಿಟ್ಟು ನಿಮಗೆ ಔಟ್ಡೋರ್ ಸಿಗ್ತೀನಿ, ನೋಡ್ತಾ ಇದ್ದೀನಿ. ಫೈನಲಿ ಮನೆಯಲ್ಲಿ ತಿಂದರೆ ಯಾವ ಥರ ಫೀಲ್ ಇರುತ್ತೋ ಅದಕ್ಕಿಂತ ಸೂಪರಾಗಿ ಇತ್ತು. ನನಗೆ ನನ್ನ ಪ್ರಕಾರ ತುಂಬ ಚೆನ್ನಾಗಿ ಮಾಡಿದರು. ನನಗಂತೂ ಆ ಇಡ್ಲಿ ಸಾಂಬಾರು ತುಂಬಾ ಇಷ್ಟ ಆಗೋಯಿತು ನನಗೆ. ಅದಾದಮೇಲೆ ಆ ಚೌಚೌಬಾತ್ ಅಷ್ಟೇ ನನಗೆ ಖಾರ ಮತ್ತು ಇದು ಎಲ್ಲ ನಾವು ಹಳೆ ಇದರಲ್ಲಿ ಹೇಗೆ ತಿಂತಾಯಿದ್ವಿ ಅದೇ ಥರನೇ ಇತ್ತು. ಎಲ್ಲನೂ ಸೂಪರಾಗಿ ಎಂಜಾಯ್ ಮಾಡಿದೆ ನಾನಂತೂ. ಗಟ್ಟಿ ಚಟ್ನಿ, ಪೂರಿ ಸಾಗು ಮತ್ತು ರವೆ ಇಡ್ಲಿ ಮಿಸ್ ಮಾಡಬೇಡಿ. ಮತ್ತು ರೈಸ್ ಬಾತ್ ನಾನು ಟ್ರೈ ಮಾಡಿದೆ. ದಿನಕ್ಕೊಂದೊಂದು ರೈಸ್ ಬಾತ್ ಮಾಡ್ತಾರೆ. ಕ್ಲಾಸಿಕ್ ಟೇಸ್ಟು, ಧೂಳ್ ಧಮಾಕ. ಇದೊಂದು ಮಸ್ಟ್ ವಿಸಿಟ್ ಪ್ಲೇಸು. ಚಿಕ್ಕ ಜಾಗ, ದಯವಿಟ್ಟು ಬನ್ನಿ, ತಾಳ್ಮೆಯಿಂದ ಕಾಯಿರಿ. ಓವರ್ ಕ್ರೌಡ್ ಆದರೆ ಅವ್ರಿಗೂ ಮ್ಯಾನೇಜ್ ಮಾಡೋದು ಕಷ್ಟ, ಯಾಕಂದರೆ ಮನೆಯವರೆಲ್ಲ ಸೇರಿ ಮನೆಯಲ್ಲೇ ಮಾಡ್ತಿರೋದು, ಮನೆಯವರೇ ಸೇರಿ ಮಾಡ್ತಾ ಇರೋದು. ಸೊ ಅವರು ಅಷ್ಟೇ ವೀಡಿಯೋ ಮಾಡ್ಬೇಕಂದ್ರೆ ಸರ್ ಇಷ್ಟೇ ಸಾಕು, ಜನ ಜಾಸ್ತಿ ಇರೋ ಕಷ್ಟ ಅಂತ ಹೇಳಿದ್ರು. ಬಟ್ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ಮಾರ್ನಿಂಗ್ 7 to 10:30 ಮ್ಯಾಕ್ಸಿಮಮ್. ಎವಿಡೆ ನಿಮ್ಗೆ ಇಷ್ಟ ಆಗಿದೆ ಅಂತ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂಡು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ನಾನು ಸೋಮು ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.